ನಮಸ್ಕಾರ. ಇವತ್ತು ಅಪರೂಪಕ್ಕೊಂದು ಕ್ರಿಮಿನಲ್ ಕೇಸ್ ಬಗ್ಗೆ ಮಾತಾಡೋಣ ಅಂತ ಕೂತಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ಗಳಾಗಿ ಅನ್ನೋ ಮಾತನ್ನು ಹೇಳ್ತಾ ಈ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇನ್ನು ನಿಮಗೆ ಆ್ಯಂಟಿಸಿಪೇಟ್ರಿ ಬೇಲ್ ಅಂದರೆ ನಿರೀಕ್ಷಣಾ ಜಾಮೀನು ಬಗ್ಗೆ ಗೊತ್ತಿದೆ. ಯಾವುದಾದ್ರೂ ನಾನ್ ಬೇಲಬಲ್ ಅಫೆನ್ಸು, ಬೇಲಿನ ಮೇಲೆ ಬಿಡಲಾಗದ ಅಪರಾಧವನ್ನು ಎಸಗಿದ್ದೀರಿ ಅನ್ನೋ ಆರೋಪ ನಿಮ್ಮ ಮೇಲೆ FIR ಇದ್ದರೆ ನೀವು ಸೆಷನ್ಸ್ ಕೋರ್ಟಿಗೆ ಒಂದು ಅರ್ಜಿ ಹಾಕಿ ಆ್ಯಂಟಿಸಿಪೇಟ್ರಿ ಬೇಲ್ ಕೇಳ್ಬೋದು. ಆಯಿತಾ? ಆ್ಯಂಟಿಸಿಪೇಟ್ರಿ ಬೇಲ್ ಕೇಳಿದರೆ ಸಂದರ್ಭ ಕರೆಕ್ಟಾಗಿದೆ, ಇವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ, ಇವ್ರಿಗೆ ಕೊಟ್ಟರೆ ಎಲ್ಲ ಕಂಡೀಷನ್ನು ಪಾಲಿಸ್ತಾರೆ ಅಂತ ಅನಿಸಿದರೆ ಕೋರ್ಟು ಕೊಡುತ್ತೆ. ನೀವು ಹೈಕೋರ್ಟ್ಗಾರ ಹೋಗ್ಬೋದು, ಸೆಷನ್ಸ್ ಕೋರ್ಟ್ಗಾರ ಹೋಗ್ಬೋದು. ಬಟ್ ಇತ್ತೀಚಿನ ನಮ್ಮ ಹೈಕೋರ್ಟ್ನ ಡಿಸಿಷನ್ ಪ್ರಕಾರ ನೀವು ಮೊದಲು ಸೆಷನ್ಸ್ ಕೋರ್ಟ್ಗೆ ಹೋಗಿ ಆಮೇಲೆ ಹೈಕೋರ್ಟಿಗೆ ಬರಬೇಕು. ಡೈರೆಕ್ಟಾಗಿ ಹೈಕೋರ್ಟಿಗೆ ಹೋದರೆ ಎನ್ಕರೇಜ್ ಮಾಡಲ್ಲ. ನಿಮ್ಗೆ ಗೊತ್ತಿರಲಿ. ಏನಾಗುತ್ತೆ, ಈ ಆ್ಯಂಟಿಸಿಪೇಟ್ರಿ ಬೇಲ್ ನಿಮಗೆ ಕೊಟ್ಟರೆ ನೀವು ತನಿಖೆ ಉದ್ದಕ್ಕೂ ನಿಮಗೆ ಬೇಲ್ ಇರುತ್ತೆ. ಗೊತ್ತಾಯ್ತಾ? ನೀವು ತನಿಖೆಗೆ ಸಹಕಾರ ಕೊಡಬೇಕು. ಬೇರೆ ಬೇರೆ ರೀತಿಯ ಕಂಡೀಷನ್ಗಳನ್ನು ಹಾಕಿ ಕೋರ್ಟು ನಿಮಗೆ ಬೇಲ್ ಕೊಟ್ಟಿರುತ್ತೆ, ನಿರೀಕ್ಷಣಾ ಜಾಮೀನು ಕೊಟ್ಟಿರುತ್ತೆ. ಈಗ ತನಿಖೆ ಮುಗಿಯುತ್ತೆ. ತನಿಖೆ ಮುಗಿದು ಸಂಬಂಧಪಟ್ಟ ಕೋರ್ಟಿಗೆ ಪೊಲೀಸರು ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ, ಅಂದರೆ ಆರೋಪ ಪಟ್ಟಿ ಹಾಕಿದ ಮೇಲೆ ನಿಮಗೆ ಸಮನ್ಸ್ ಕೊಡ್ತಾರೆ, ಕೋರ್ಟ್ನವ್ರು ಹೊರಡಿಸ್ತಾರೆ. ನಿಮಗೆ ಜಾರಿ ಆದಮೇಲೆ ನೀವು ಕೋರ್ಟಿನ ಮುಂದೆ ಬಂದು ಒಂದು ರೆಗ್ಯುಲರ್ ಬೇಲ್ ತೊಗೋಬೇಕಾಗತ್ತೆ. ಕೋರ್ಟಿನ ಮುಂದೆ ಆ್ಯಂಟಿಸಿಪೇಟ್ರಿ ಬೇಲು ಮುಗಿತಾ ಇದೆ, ಒಂದು ರೆಗ್ಯುಲರ್ ಬೇಲ್ ತೊಗೋಬೇಕಾಗತ್ತೆ. ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕೋರ್ಟ್ ರೆಗ್ಯುಲರ್ ಬೇಲ್ ಕೊಡುತ್ತೆ, ಯಾಕಂದರೆ ಆ್ಯಂಟಿಸಿಪೇಟ್ರಿ ಮೊದಲೇ ಇತ್ತಲ್ಲ ಬೇಲು, ಆದ್ದರಿಂದ ಕೊಡುತ್ತೆ. ಇದು ಪ್ರೋಸೆಸ್ಸು, ಕಾನೂನು, ಪೊಸಿಷನ್ ಆಫ್ ಲಾ. ಆಯಿತಾ? ಆದರೆ ಈಗ ನಾನು ಹೇಳಕ್ಕೊಟ್ಟಿರ್ತಕ್ಕಂಥ ತೀರ್ಪು ಸ್ವಲ್ಪ ಭಿನ್ನವಾಗಿದೆ ಈ ಪೊಸಿಷನ್ಗಿಂತ. ಅಂದರೆ ಕೋರ್ಟಿನ ಮುಂದೆ ಬಂದಂಥ ಪ್ರಶ್ನೆ, ಈ ಆ್ಯಂಟಿಸಿಪೇಟ್ರಿ ಬೇಲ್ ಅಂದರೆ ನಿರೀಕ್ಷಣಾ ಜಾಮೀನು ಬರೀ ಚಾರ್ಜ್ ಶೀಟ್ ಹಾಕೋ ತನಕ ಮಾತ್ರ ಬರುತ್ತಾ, ಆ ನಂತರದಲ್ಲಿ ಇರೋದಿಲ್ವಾ ಅದು ಅನ್ನೋ ಪ್ರಶ್ನೆ. ಆಯಿತಾ? ಆ ಕೇಸಿನ ವಿವರ ಅಂದರೆ ಕೇಸಿನ ವಿವರ ನಿಮಗೆ ಕೊಡ್ತಾ ಇದ್ದೀನಿ, ಮತ್ತು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ತಾವು ನೋಡ್ಬೋದು. ಇದು ರಿಟ್ ಪಿಟಿಷನ್ ನಂಬರ್ 10/1,04,2021 26ನೇ ಇಸ್ವಿ, ನಿಖಿಲ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇದು ಧಾರವಾಡ ಬೆಂಚಲ್ಲಿ ಬಂದಿರತಕ್ಕಂಥ ಜಡ್ಜ್ಮೆಂಟು. ಆಯಿತಾ? ಇದರ ವಿವರಗಳು ಅಂದರೆ, ಈ ನಿಖಿಲ್ ಅನ್ನೋನ ಮೇಲೆ ಒಂದು ಆರೋಪ. ಈ ರಿಟ್ ಪಿಟಿಷನ್ ಏನಿದ್ದಾರೆ ನಿಖಿಲ್ ಅನ್ನೋರು, ಅವ್ರ ಮೇಲೆ ಇರ್ತಕ್ಕಂಥ ಆರೋಪ, ಚಾರ್ಜ್ ಶೀಟ್ ಹಾಕಿರೋದು ಏನಂದರೆ, ಅದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್, ಹೆಣ್ಮಕ್ಳ ವಿಷಯದಲ್ಲಿ ಆತ ಕೆಟ್ಟದ ನಡ್ಕೊಂಡಿದ್ದಾನೆ ಅಂಥೇಳಿ, ಅಪರಾಧ ಮಾಡಿದ್ದಾನೆ ಅಂತ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ಕೇಸಲ್ಲಿ FIR ಹಾಕಿದಾಗ ಆ ನಿಖಿಲ್ ಅನ್ನೋರು ಆ್ಯಂಟಿಸಿಪೇಟ್ರಿ ಕಾರವಾರದ್ದು, ಕಾರವಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಿಂದ ಅವರು ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ದರು, ಜಾಮೀನು ಮೇಲಿದ್ದರು. ಈಗ ಅದೇ ಸೆಷನ್ಸ್ ಕೋರ್ಟಿಗೆ ಸಮನ್ಸ್ ಬಂದಿದ್ದಾರೆ, ಸ್ಪೆಷಲ್ ಕೋರ್ಟ್ ಅದು. ಆ ಸ್ಪೆಷಲ್ ಕೋರ್ಟಿಂದ ಅವರಿಗೆ ಸಮನ್ಸ್ ಬಂದ ಮೇಲೆ ಹೋಗಿ ಅಪೇರೆ ಆದರು, ಮತ್ತು ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಕೂಡ ಹಾಕಿದ್ರು. ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಆ ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಹಾಕಿದಾಗ ಆ ನೋಟಿಸು ಸರ್ಕಾರಕ್ಕೆ ಹೋಯಿತು. ಈ ಮಧ್ಯೆ ಯಾವ ಹುಡುಗಿಗೆ ಇವ್ರು ತೊಂದರೆ ಕೊಟ್ಟಿದ್ದಾನೆ, ಆಕೆ ಅನ್ಯಾಯ ಆಗಿದೆ ಅಂತಿದ್ದಾರಲ್ಲ, ಆಕೆ ತಾಯಿ ಬಂದು ಒಂದು ದೂರು ಕೊಡ್ತಾರೆ. ಎಲ್ಲಿಗೆ? ಈ ಸ್ಪೆಷಲ್ ಕೋರ್ಟ್ ನ್ಯಾಯಾಧೀಶರಿಗೆ ಕೊಟ್ಬಿಟ್ಟು, ಇನ್ನೂ ನಮ್ಮ ಹುಡುಗಿನ ಫಾಲೋ ಮಾಡೋದು ಬಿಟ್ಟಿಲ್ಲ, ಅವನು ಫಾಲೋ ಮಾಡ್ತಾ ಇದ್ದಾನೆ, ತೊಂದರೆ ಕೊಡ್ತೀಯಾನೆ ಅಂತ. ಅದನ್ನು ಗಮನಿಸಿ ಈ ಸ್ಪೆಷಲ್ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಸೆಷನ್ಸ್ ಕೋರ್ಟ್ಗೆ ಈಕ್ವಲ್ ಆಗಿರ್ತಕ್ಕಂಥ ಕೋರ್ಟು, ಸೆಷನ್ಸ್ ಜಡ್ಜೇ ಒಬ್ಬರು ಸ್ಪೆಷಲ್ ಕೋರ್ಟ್ನೇ ಜಡ್ಜ್ ಆಗಿರ್ತಾರೆ, ನಿಮಗೆ ಗೊತ್ತಿರಲಿ. ಸ್ಪೆಷಲ್ ಕೋರ್ಟು ಅವ್ರನ್ನ ಆ ಆರೋಪಿಯನ್ನು ಕರೆಸ್ಬಿಟ್ಟು, ಅಂದರೆ ಇಲ್ಲಿ ಅರ್ಜಿದಾರನ ಕರೆಸ್ಬಿಟ್ಟು ಅವರನ್ನು ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬಿಡೋದು. ಆ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಪ್ಪಿಸಿದಾರಲ್ಲ, ಅದರ ಆ ಆರ್ಡ್ರ್ ಏನಿತ್ತು, ಆ ಆರ್ಡ್ರ್ ವಿರುದ್ಧ ರಿಟ್ ಪಿಟಿಷನ್ ಹಾಕಿದ್ದಾರೆ. ಯಾರು? ಈ ಅರ್ಜಿದಾರರು, ಅಂದರೆ ನಿಖಿಲ್. ಅಲ್ಲಿ ಪ್ರಶ್ನೆ ಬಂದದ್ದು, ಈಗ ಕೊಟ್ಟಂಥ ಆ್ಯಂಟಿಸಿಪೇಟ್ರಿ ಬೇಲು ಎಲ್ಲಿ ತನಕ ಇರುತ್ತೆ ಅಂತ. ಅದಕ್ಕೆ ಹೈಕೋರ್ಟು ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದೆ. ಯಾಕಂದ್ರೆ ನಿರೀಕ್ಷಣಾ ಜಾಮೀನು ಏನು ಕೊಟ್ಟಿರ್ತಾರೆ ಆರೋಪಿಗೆ, ಅವರು ಸಂದರ್ಭವನ್ನು ಅವಲೋಕಿಸಿ ಕೊಟ್ಟಿರುತ್ತೆ. ಗೊತ್ತಾಯ್ತಾ? ಅವನಿಗೆ ಅರ್ಹನಾಗಿರ್ತಾನೆ. ಆ ಬೇಲ್ ಎಲ್ಲಿ ತನಕ ಇರುತ್ತೆ? ರೆಗ್ಯುಲರ್ ಬೇಲ್ ಪಡ್ಕೊಳ್ಳೋ ತನಕ ಇರುತ್ತೆ. ಗೊತ್ತಾಯ್ತು? ರೆಗ್ಯುಲರ್ ಬೇಲ್ ಪಡ್ಕೊಂಡ್ಮೇಲೆ ಹೋಗುತ್ತೆ. ಈ ಕೇಸಲ್ಲಿ ಏನಾಗಿದೆ,
ಚಾರ್ಜ್ ಶೀಟ್ ಹಾಕಿದ್ದಾರೆ, ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಆದರೆ ಕೊಟ್ಟಿಲ್ಲ. ಅಂದರೆ ಚಾರ್ಜ್ ಶೀಟ್ ಹಾಕೋ ತನಕ ಮಾತ್ರ ಜಾರಿಯಲ್ಲಿರುತ್ತೆ ಅದು ಯಾವುದು ನಿರೀಕ್ಷಣಾ ಜಾಮೀನು. ಆ ಥರದ ಕಾನೂನು, ಆ ಥರ ನಾವು ಇಂಟರ್ಪ್ರಿಟ್ ಮಾಡ್ಬೋದಾ ಕಾನೂನನ್ನ ಅನ್ನುವಂಥ ಪ್ರಶ್ನೆ ಎತ್ಕೊಂಡು ಇಲ್ಲ. ನಿರೀಕ್ಷಣಾ ಜಾಮೀನು ಕೊಟ್ಟ ಮೇಲೆ ಅದು ಯಾವತ್ತೂ ಇರುತ್ತೆ. ಕೋರ್ಟ್ ಕ್ಯಾನ್ಸಲ್ ಮಾಡೋ ತನಕ ಅದು ಫೋರ್ಸಲ್ಲಿರುತ್ತೆ. ಅಥವಾ ಪೊಲೀಸ್ನವರು ಹಾಕಿರ್ತಕ್ಕಂಥ ಯಾವುದೋ ಕಂಡೀಷನ್ನ ಮೀರಿದ ಆರೋಪಿ ಅಂತ ಏನಾರ ಅರ್ಜಿ ಹಾಕಿದರೆ ಆಗ ಕೋರ್ಟು ಮನವರಿಕೆ ಆದರೆ ಹೌದು ಮಾಡಿದ್ದು ಅಂತ ಆಗ ಕ್ಯಾನ್ಸಲ್ ಮಾಡುತ್ತೆ. ಕ್ಯಾನ್ಸಲ್ ಮಾಡುವ ತನಕ ಅದು ಜಾರಿಯಲ್ಲಿರುತ್ತೆ. ಚಾರ್ಜ್ ಶೀಟ್ ಹಾಕಲಿ ಬಿಡಲಿ, ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದರೂ ಕೂಡ ನಿರೀಕ್ಷಣಾ ಜಾಮೀನು ಜಾರಿಯಲ್ಲಿದೆ. ಆಗ ನಿರೀಕ್ಷಣಾ ಜಾಮೀನು ಜಾರಿಯಲ್ಲಿರುವಾಗ ಮತ್ತು ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಹಾಕಿದಾಗ ಆರೋಪಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಜುಡಿಷಿಯಲ್ ಕಸ್ಟಡಿ ಕಳಿಸುವಂತಿಲ್ಲ. ಇದು ಮಹತ್ತರ ಒಂದು ತಪ್ಪು. ಈ ತಪ್ಪು ಮಾಡಬಾರ್ದು, ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಬಹಳ ದೊಡ್ಡ ತಪ್ಪನ್ನು ಈ ಸ್ಪೆಷಲ್ ಕೋರ್ಟ್ ಮಾಡಿದೆ. ಕೇಸನ್ನು, ಸಂದರ್ಭವನ್ನು, ಕಾನೂನನ್ನ ಅರ್ಥ ಮಾಡ್ಕೊಳ್ಳದೆ ಮಾಡಿದ್ದಾರೆ. ಇದು ಯಾವುದು ನಿರೀಕ್ಷಣಾ ಜಾಮೀನು ಇದ್ದಾಗ, ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಹಾಕಿದಾಗ ರೆಗ್ಯುಲರ್ ಬೇಲ್ ಕೊಡೋ ತಕ್ಕ ನಿರೀಕ್ಷಣಾ ಜಾಮೀನು ಇರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕಿತ್ತು. ಕಾನೂನನ್ನು ಅರ್ಥ ಮಾಡ್ಕೊಳ್ಳದೆ, ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳದೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂಥೇಳಿ ಅವರು ಯಾರು ಸ್ಪೆಷಲ್ ಕೋರ್ಟು ಆರೋಪಿನ ಅಥವಾ ಅರ್ಜಿದಾರನ, ಆರೋಪಿ ಕೇಸಲ್ಲಿ ಈ ರಿಟ್ ಪಿಟಿಷನ್ ಅರ್ಜಿದಾರರೇನಿದ್ದಾರೆ ಅವ್ರನ್ನ ರಿಮಾಂಡ್ ಮಾಡಿದ್ದಾರಲ್ಲ ಜುಡಿಷಿಯಲ್ ಕಸ್ಟಡಿಗೆ, ಆ ಆರ್ಡ್ರನ್ನ ಸೆಟ್ ಅಸೈಡ್ ಮಾಡಿದೆ. ಅಂದರೆ ರದ್ದುಪಡಿಸಿ ಅವರ ಈ ಜುಡಿಷಿಯಲ್ ಕಸ್ಟಡಿಯನ್ನು ಮುಗಿಸ್ಬಿಟ್ಟಿದೆ, ಅವ್ರನ್ನ ಫ್ರೀಯಾಗಿ ರಿಲೀಸ್ ಮಾಡಬೇಕು ಅನ್ನೋಂಥ ಆರ್ಡ್ರನ್ನ ಮಾಡಿದೆ. ಇದು ಈ ಕೇಸಿನ ತಿರುಳು ಸಾರ. ಮತ್ತು ಮುಂದುವರೆದು ಹೈಕೋರ್ಟ್ ಹೇಳಿರೋದು, ಈ ಕೇಸಿನ ಸತ್ಯಾಸತ್ಯತೆಯನ್ನು ಮನಗಂಡ ಮೇಲೆ ಅನಿಸೋದಿಷ್ಟೇ, ಈ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಯಾವುದೇ ಕಾರಣಗಳಿಲ್ಲ, ಯಾವುದೇ ಸಕಾರಣಗಳಿಲ್ಲ. ಆ ಥರ ಕ್ಯಾನ್ಸಲ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟವರು ಹೇಳಿಲ್ಲ, ಚಾರ್ಜ್ ಶೀಟ್ ಹಾಕಿದವರು ಹೇಳಿಲ್ಲ, ಕೋರ್ಟಿನ ಗಮನಕ್ಕೆ ಬೇರೆ ರೀತಿಯಲ್ಲೂ ಬಂದಿಲ್ಲ. ಆದ್ದರಿಂದ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ತಪ್ಪು ಅನ್ನುವಂಥ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪಿನಿಂದ ನಿಮಗೆ ಅರ್ಥವಾಗಿದೆ, ನೀವೇನಾದರೂ ನಾನ್ ಬೇಲಬಲ್ ಅಫೆನ್ಸಿಗೆ ಬೇಲ್ ಮೇಲೆ, ಜಾಮೀನಿನ ಮೇಲೆ ಬಿಡಲಾಗದ ಯಾವುದೋ ಒಂದು ಅಪರಾಧದ ಆರೋಪ ಹೊತ್ತಿದ್ದರೆ ನೀವು ಆ್ಯಂಟಿಸಿಪೇಟರಿ ಬೇಲ್ ತಗೊಳ್ತೀರಾ. ನಿರೀಕ್ಷಣಾ ಜಾಮೀನು ಆ ವಿಚಾರಣೆಯ ಕೋರ್ಟಲ್ಲಿ ಚಾರ್ಜ್ ಶೀಟ್ ಹಾಕಿದ ಮೇಲೂ ಕೂಡ ಜಾರಿಯಲ್ಲಿರುತ್ತೆ. ಎಲ್ಲಿ ತನಕ ಅಂದರೆ ಈ ರೆಗ್ಯುಲರ್ ಬೇಲ್ ಸಿಗೋ ತನಕ. ಆದ್ದರಿಂದ ಯಾರೂ ಕೂಡ ಆ್ಯಂಟಿಸಿಪೇಟರಿ ಬೇಲು ಚಾರ್ಜ್ ಶೀಟ್ ಹಾಕೋ ತನಕ ಮಾತ್ರ, ಆ ನಂತರದಲ್ಲಿ ಇರಲ್ಲ, ಜಾರಿಯಲ್ಲಿರಲ್ಲ ಅಂತ ಭಾವಿಸಬಾರ್ದು ಅನ್ನುವಂಥದ್ದು ಈ ಕೇಸಿನ ರೇಷಿಯೋ ಪ್ರಿನ್ಸಿಪಲ್. ಇಷ್ಟನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.